ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ ವತಿಯಿಂದ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನನ್ನ ಆರ್ಯವೈಶ್ಯ ಸಮಾಜದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಗಣ್ಯರಿಗೆ ಒಂದು ಸನ್ಮಾನ ಪುರಸ್ಕಾರ ಕಾಡುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಅವಧೂತರು ಶ್ರೀ ಶ್ರೀ ವಿನಯ್ ಗುರೂಜಿ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಜನ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೊಂದು ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೋಸ್ಕರ ಅವರು ಏನೇನು ಕನಸನ್ನು ಹೊತ್ಕೊಂಡು ಅವರು ಶಿಕ್ಷಣವನ್ನು ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅದರಿಂದ ತೊಂದರೆ ಆಗಬಾರ್ದು ಆರ್ಥಿಕವಾಗಿ ಅಂಥೇಳಿ ಅವರು ಮೇಲ್ಮಟ್ಟಕ್ಕೆ ಇನ್ನೂ ಹೋಗಬೇಕು ಅಂಥೇಳಿ ಈ ಒಂದು ಉದ್ದೇಶ ನಮ್ಮ ಮಹಾಮಂಡಳಿ ಅಜೆಂಡಾ ಇರತಕ್ಕಂಥದ್ದು. ಶಿಕ್ಷಣ, ಆರೋಗ್ಯ, ನಾಯಕತ್ವ. ಶಿಕ್ಷಣನೂ ಕೊಡಬೇಕು, ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಮತ್ತು ಲೀಡರ್ಶಿಪ್ಪನ್ನು ಬೆಳೆಸಬೇಕು ಅನ್ನೋದನ್ನು ಒಂದು ಅಜೆಂಡಾ ಇಟ್ಕೊಂಡು ನಾನು ಇದನ್ನು ಪ್ರಾರಂಭ ಮಾಡಿರತಕ್ಕಂಥದ್ದು. ರಾಜ್ಯಾಧ್ಯಕ್ಷನಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಬಹುಶಃ ತಾಯಿ ವಾಸವಿ ಮಾತೆಯ ಆಶೀರ್ವಾದದಿಂದ ಇಡೀ ಸಮಾಜದ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ, ಇನ್ನಷ್ಟು ಅವರು ಪ್ರೋತ್ಸಾಹ ಸಿಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 500 ಜನ ಮಕ್ಕಳನ್ನು ಏನು SSLC ಮತ್ತು PUCಯಲ್ಲಿ 94% ಯಾರು ತೆಗೆದುಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಒಂದು ಬೆಳ್ಳಿ ಪದಕ ಮತ್ತು ಮೊಮೆಂಟೋ ಮತ್ತು 3,000 ರೂಪಾಯಿ ಚೆಕ್ಕನ್ನು ಕೊಡೋ ಮೂಲಕ ಅವರಿಗೊಂದು ಜವಾಬ್ದಾರಿ ಇನ್ನಷ್ಟು ಮಾಡಬೇಕು ಹೆಚ್ಚಾಗಿ ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಇದರಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಪೋಷಕರು ಸಮೇತ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ರಾಜ್ಯದ ಆರ್ಯವೈಶ್ಯ ಜನಾಂಗದ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.